ಬಿಸ್ನೆಸ್ ಮ್ಯಾನ್ಗಳಿಗೆ ಅವ್ರಿಗೆಲ್ಲರಿಗೂ ಸಹ ಉತ್ತಮವಾದತ್ತದೆ. 11 ರೂಪಾಯಿ ಆದಾಯ ಇದ್ರೆ ಕೇವಲ 5 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಅದಕ್ಕೆ ಉಳಿತಾಯ ಏನೇನ್ ಮಾಡಕ್ ಹೋದ್ರು ಸಹ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟವನ್ನು ನೋಡಿದಂತ ದಿನಗಳನ್ನು ನೋಡಿದ್ದೀರಿ ವೃಶ್ಚಿಕ ರಾಶಿಯವರು. 2025ನೇ ಇಸ್ವಿ ನಿಮಗೆ ಅಂತ ಲಕ್ಕಿ ವರ್ಷ ಅಂತ ಏನು ಹೇಳಂಗಿಲ್ಲ. ತಿಂಗಳು ಕಳೆದ ಮೇಲೆ ಉತ್ತಮವಾದಂತ ಗುರುಬಲ. ಈ ಗುರುಬಲದ ಯೋಗ ಫಲದಲ್ಲಿ ಪಂಚಮದಲ್ಲಿರುವಂತಹ ಶನಿಯ ಕಾಟ ಏರುವಂತಾದ್ರೆ ಕೋಪದ ವಾತಾವರಣ, ಸಡನ್ ಆಗಿ ದುಡುಕುವಂತಹ ಸ್ವಭಾವ, ದುಡುಕಿ ಮಾತನಾಡುವಂತಹ ಸ್ವಭಾವಗಳನ್ನ ತಂದುಕೊಡ್ತಾರೆ. ಅದರ ಬಗ್ಗೆ ಎಚ್ಚರಿಕೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ ನಮಃ. ಇದು 2026ನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿ ತೆಗೆದುಕೊಂಡಾಗ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿರುವಂತಹ ಶನಿಯ ಬದಲಾವಣೆ ಏನು ಆಗ್ತಾ ಇಲ್ಲ, ಆದರೆ ಗುರುವಿನ ಬದಲಾವಣೆ ಆಗುತ್ತೆ. ಸುಮಾರು 1.5 ವರ್ಷಗಳಿಂದಲೂ ಸಹ ವ್ಯವಹಾರದಲ್ಲಿ ಮಂದಗತಿಯಾದಂತಹ ಪ್ರಯತ್ನ, ವ್ಯವಹಾರವೆಲ್ಲವೂ ಸಹ ನಿಧಾನವಾಗಿ ನಡ್ಕೊಂಡು ಹೋಗ್ತದಂತಹ ದಿನಗಳನ್ನು ನೋಡಿದ್ದೀರಿ. ಏನೇನ್ ಮಾಡಕ್ ಹೋದ್ರು ಸಹ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟವನ್ನು ನೋಡಿದಂತ ದಿನಗಳನ್ನು ನೋಡಿದ್ದೀರಿ ವೃಶ್ಚಿಕ ರಾಶಿಯವರು. 2025ನೇ ಇಸ್ವಿ ನಿಮಗೆ ಅಂತ ಲಕ್ಕಿ ವರ್ಷ ಅಂತ ಏನು ಹೇಳಂಗಿಲ್ಲ. ಎಲ್ಲ ಕೈ ಹಾಕಿದ ಕೆಲಸವೆಲ್ಲವೂ ಸಹ ತೊಂದರೆ, ತಾಪತ್ರಗಳು, ನಷ್ಟದಲ್ಲಿಯೇ ಕೂಡಿದಂತಹ ವರ್ಷಗಳನ್ನ ನೋಡಿದ್ದೀರಿ. 2026 ಒಂದು ರೀತಿಯಾದಂತಹ ನಿರಾಳವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಸುಸೂತ್ರವಾಗಿ ಮಾಡಿಕೊಳ್ಳುವಂತಹ ಯೋಗ ಫಲವನ್ನ ನೋಡ್ತೀರಿ ನೀವು. ತಿಂಗಳು ಕಳೆದ ಮೇಲೆ ಒಳ್ಳೆಯ ಗುರುಬಲ ಬರ್ತದೆ ನಿಮಗೆ. ಅಲ್ಲಿವರೆಗೂ ಸಹ ಗುರುಬಲ ಇಲ್ಲ. ತಿಂಗಳು ಕಳೆದ ಮೇಲೆ ಉತ್ತಮವಾದಂತಹ ಗುರುಬಲ. ಈ ಗುರುಬಲದ ಯೋಗ ಫಲದಲ್ಲಿ ಏನು 2025ನೇ ಇಸ್ವಿಲಿ ಏನೇನು ಕೆಲಸಗಳು ಸ್ಥಗಿತವಾಗಿತ್ತು ಅದೆಲ್ಲವೂ ಸಹ ಈಗ ಕೈಗೂಡುತ್ತೆ. ಎಲ್ಲವೂ ಪ್ರಗತಿಗೆ ಬರುತ್ತೆ. ವ್ಯವಹಾರವೆಲ್ಲವೂ ಅನುಕೂಲವಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಹೈನುಗಾರಿಕೆಗಳ ಉತ್ತಮವಾದ ಬೆಳೆ ಸಿಗುತ್ತೆ ನಿಮಗೆ. ಕೋರ್ಟು ಕಚೇರಿಗಳ ಜಯದ ವಾತಾವರಣಗಳು ಸಿಗುತ್ತೆ ನಿಮಗೆ. ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಮನ್ನಣೆ ಸಿಗುತ್ತೆ ನಿಮಗೆ. ಮತ್ತೆ ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣಗಳನ್ನ ನಿರ್ಮಾಣವಾಗುತ್ತೆ ನಿಮಗೆ. ಜೊತೆಯಲ್ಲಿ ಅದೇ ರೀತಿಯಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಸಿಡಿ ಸಿಡಿ ಇರುವಂತಹ ಒಂದು ಕೋಪದ ವಾತಾವರಣ, ಸಡನ್ ಆಗಿ ಏನೋ ದುಡುಕು ಮಾತನಾಡುವಂತಹ ವಾತಾವರಣ, ಇವೆಲ್ಲವೂ ಸಹ ಈಗಲೂ ಹಾಗೆ ಇರುತ್ತೆ. ಪಂಚಮದಲ್ಲಿರುವಂತಹ ಶನಿಯ ಕಾಟ ಏರುವಂತಾದ್ರೆ ಕೋಪದ ವಾತಾವರಣ, ಕೋಪವನ್ನು ತಂದುಕೊಡ್ತಾರೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಅದನ್ನ ನಿಧಾನವಾಗಿ ಮಾತನಾಡೋಣ, ಅದನ್ನ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡುವನಂತ ಅನ್ನುವಂಥ ಚಿಂತನೆಯೇ ತೆಗೆದು ಸಡನ್ ಆಗಿ ದುಡುಕುವಂತಹ ಸ್ವಭಾವ, ದುಡುಕಿ ಮಾತನಾಡುವಂತಹ ಸ್ವಭಾವಗಳನ್ನ ತಂದುಕೊಡ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ತಿಂಗಳು ಕಳೆದ ಮೇಲೆ ಮತ್ತು ಉತ್ತಮವಾದಂತಹ ವರ್ಷವಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಆದಾಯ ಚೆನ್ನಾಗಿದೆ. ಅದೇ ರೀತಿಯಾಗಿ ಸಂಪಾದನೆ ಚೆನ್ನಾಗಿದೆ. ವ್ಯವಹಾರವು ಪ್ರಗತಿಗೆ ಇದೆ. ವ್ಯವಹಾರ ಏನೇನಾದ್ರು ಬಿಸ್ನೆಸ್ ಮ್ಯಾನ್ಗಳಿಗೆ ಅವ್ರಿಗೆಲ್ಲರಿಗೂ ಸಹ ಉತ್ತಮವಾದತ್ತದೆ. 11 ರೂಪಾಯಿ ಆದಾಯ ಇದ್ರೆ ಕೇವಲ 5 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಅದಕ್ಕೆ ಉಳಿತಾಯ ತುಂಬಾ ಈ ವರ್ಷದಲ್ಲಿ ಉಳಿತಾಯ ಚೆನ್ನಾಗಿ ಮಾಡಬಹುದು ವೃಶ್ಚಿಕ ರಾಶಿಯವರು. ಯೋಗ ಫಲವನ್ನ, ಗುರುವಿನ ಫಲವನ್ನ ಕಳ್ಕೊಳ್ಳುವಂತ ಅನುಕೂಲವನ್ನ ನೋಡುವಂತ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಗೆ ಅಧಿಪತಿ ಆದಂತವರೇ ಕುಜಗ್ರಹ. ಕುಜಗ್ರಹನೇ ಸ್ವಲ್ಪ ನಿಮಗೆ ದೋಷ. ಜನ್ಮಾಧಿಪತಿ ಆದಂತವರೇ ಸ್ವಲ್ಪ ದೋಷದಲ್ಲಿರ್ತಾರೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಡುವಂಥದ್ದು ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಲಾಭ ಬಂದ್ರೆ ಎಲ್ಲೋ ಒಂದು ನಷ್ಟ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಆ ಕುಜಗ್ರಹ. ಏನ್ ನಷ್ಟ ಮಾಡ್ತಾರೆ ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ, ಅತಿಯಾದಂತಹ ಅಲೆದಾಟ, ಅತಿಯಾದಂತಹ ಸುತ್ತಾಟ, ಅತಿಯಾದಂತಹ ಕೆಲಸದ ಒತ್ತಡ, ಅತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗುವಂತಹ ವಾತಾವರಣ, ಇದೆಲ್ಲವೂ ಸಹ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ನಿರ್ಲಕ್ಷ್ಯವನ್ನು ಮಾಡ್ತೀರಿ. ಆರೋಗ್ಯದ ಕಡೆ ಗಮನವನ್ನು ಹರಿಸೋದನ್ನು ಕಡಿಮೆ ಮಾಡ್ಕೊಳ್ತೀರಿ. ಆಗ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದನ್ನ ಬಿಟ್ರೆ ಉತ್ತಮವಾದಂತಹ ಎಲ್ಲವೂ ಪಾಸಿಟಿವ್ ಆಗಿರುವಂತಹ ದಿನಗಳೇ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನದಾಗಿ 2026 ಇರುತ್ತೆ. 2026 ನಾನು ಆಗ್ಲೇ ಹೇಳಿದಾಗೆ ಉತ್ತಮವಾದ ಗಳಿಕೆಯನ್ನ ಮಾಡಬಹುದು. ಹೂಡಿಕೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಏನೋ ಖರೀದಿ ಮಾಡುವುದಕ್ಕೆ ಚಿಂತನೆಗಳನ್ನು ಮಾಡ್ಕೊಳ್ಳಿ. ಏನಾದ್ರೂ ಇನ್ವೆಸ್ಟ್ ಮಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಈ ವರ್ಷ. ಈ ವರ್ಷದಲ್ಲಿ ನಾನು ಹೇಳಿದಲ್ಲ, ಸುಮಾರು 1.5-2 ವರ್ಷಗಳಿಂದಲೂ ಸಹ ಅನುಭವಿಸಿದ ಕಷ್ಟಗಳೆಲ್ಲವೂ ಸಹ ನೀಗಿ ಈಗ ಸುಖದ ಒಂದು ದಿನಗಳನ್ನ ನಿರೀಕ್ಷೆ ಮಾಡುವಂತ ಯೋಗ ಫಲವನ್ನು ನೋಡುವಂತದ್ದು 2026 ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ ಅಧಿಪತಿಯಾದಂತನು ಕುಜಗ್ರಹ. ಕುಜನ ಗ್ರಹ ಆದಾಗ ಕುಜನ ಸಂಖ್ಯೆ ಬಂದು 9 ಆಗತ್ತೆ. 9 ದಿನಾಂಕವನ್ನ ಜಾಸ್ತಿ ಯೂಸ್ ಮಾಡಿ. 9, 18ನೇ ತಾರೀಕು ಜಾಸ್ತಿ ಯೂಸ್ ಮಾಡಿ. 27ನೇ ತಾರೀಕನ್ನು ಜಾಸ್ತಿ ಯೂಸ್ ಮಾಡಿ. ಈ ದಿನಾಂಕಗಳನ್ನ ಜಾಸ್ತಿ ನೀವು ಬಳಸಷ್ಟು ಸಹ ನಿಮ್ಗೆ ಅನುಕೂಲವಾಗುತ್ತೆ. ಯಾವ್ದನ್ನು ಬಳಸಬಾರ್ದು ಅಂತ ಆದ್ರೆ 5ನೇ ತಾರೀಕು ಜಾಸ್ತಿ ಯೂಸ್ ಮಾಡ್ಕೋಬೇಡಿ. ನಿಮ್ಗೆ 5ನೇ ತಾರೀಕು ನಿಮ್ಗೆ ಆಗಲ್ಲ. 14ನೇ ತಾರೀಕು ಯೂಸ್ ಮಾಡ್ಕೋಬೇಡಿ, ಅದಾಗಲ್ಲ. 23ನೇ ತಾರೀಕು ಮಾಡ್ಕೋಬೇಡಿ, ನಿಮ್ಗೆ ಅದು ಆಗೋದಿಲ್ಲ. 5 ಅನ್ನುವಂಥ ಸಂಖ್ಯೆ ನಿಮಗೆ ಶೂನ್ಯವಾಗುತ್ತೆ. 9 ಅನ್ನುವಂಥ ಸಂಖ್ಯೆ ನಿಮಗೆ ರೈಟ್ ಆಗುತ್ತೆ. ಅದನ್ನ ಜಾಸ್ತಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಈ ಈ ಈ ರಾಶಿಯವರು
ರಕ್ತವರ್ಣವನ್ನ ಜಾಸ್ತಿ ಯೂಸ್ ಮಾಡಿ, ಕೆಂಪು ಬಣ್ಣವನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ನಿಮಗೆ ಆಗದಲ್ಲೇ ಇರುವಂತ ಬಣ್ಣ ಯಾವುದು ಅಂತಂದ್ರೆ ಹಸಿರು ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ. ಹಸಿರು ಮತ್ತೆ ಬಿಳಿ ಬಣ್ಣ ನಿಮಗೆ ಜಾಸ್ತಿ ವಿರುದ್ಧವಾದಂತಹ ಬಣ್ಣಗಳು. ನಿಮಗೆ ಬಿಳಿಯ ಬಣ್ಣ, ಹಸಿರು ಬಣ್ಣವನ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ. ಮಿಕ್ಕಿದ್ದ ಎಲ್ಲ ಬಣ್ಣವನ್ನು ಸಹ ಯೂಸ್ ಮಾಡ್ಬೋದು. ಕಪ್ಪಿಂದ ಹಿಡಿದು ನೀಲಿಯಿಂದ ಹಿಡಿದು ಕೆಂಪು ಕಲರ್ ಎಲ್ಲ ಕಲರ್ ಯೂಸ್ ಮಾಡಿ. ನೀವು ಯೂಸ್ ಮಾಡ್ದಲೇ ಇರುವಂತದ್ದು ಹಸಿರು ಮತ್ತೆ ಬಿಳಿ, ಅದನ್ನ ಜಾಸ್ತಿ ಅವಾಯ್ಡ್ ಮಾಡಿ, ಇನ್ನೂ ಅನುಕೂಲವಾಗುತ್ತೆ. ವೃಶ್ಚಿಕ ರಾಶಿಗೆ ಹೇಳಬೇಕು ಅಂತಂದ್ರೆ ದೇವತಾ ಪೂಜೆಗಳಲ್ಲಿ ಮಗ್ನರಾಗಿರ್ತೀರಿ, ದೇವತಾ ಉಪಾಸನೆಗಳಲ್ಲಿ ಜಾಸ್ತಿ ಮಗ್ನರಾಗಿರ್ತೀರಿ, ಧಾರ್ಮಿಕ ವಿಚಾರದಲ್ಲಿ ಚಿಂತನೆಗಳು ಚೆನ್ನಾಗಿ ಮಾಡ್ತಾ ಇರ್ತೀರಿ. ದೇವರು ದಿಂಡ್ರು ಪೂಜೆ ಪುನಸ್ಕಾರ ಹೋಮ ಹವನ ಇವೆಲ್ಲವೂ ಸಹ ನಿಮಗೆ ಅನುಕೂಲವಾಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಗಮನವನ್ನು ಹರಿಸ್ತೀರಿ, ದೇವತಾ ಆರಾಧನೆಯಲ್ಲಿ ಮಗ್ನರಾಗಿರ್ತೀರಿ. ಇದೇ ನಿಮಗೆ ಒಂದು ರೀತಿಯಿಂದ ಪ್ಲಸ್ ಪಾಯಿಂಟ್. ಅದೇ ನಿಮಗೆ ಅನುಗ್ರಹ. ನಿಮ್ಗೆ ಕಷ್ಟದಲ್ಲಿದ್ದರೂ ಸಹ ಒಂದು ಪೂಜೆ ಮಾಡಿದಾಗ ಒಂದು ನಿರಾಳತೆ, ಒಂದು ನೆಮ್ಮದಿ ಸಿಕ್ತಪ್ಪ ಅನ್ನುವಂತಹ ವಾತಾವರಣಗಳನ್ನ ನೀವು ನೋಡ್ತಿರ್ತೀರಿ. ವೃಶ್ಚಿಕ ರಾಶಿಗೆ ಉತ್ತಮವಾದಂತಹ ವರ್ಷವಾಗಿರುತ್ತೆ, ಉತ್ತಮವಾದಂತಹ ಗಳಿಕೆ ಆಗಿರುತ್ತೆ, ಉತ್ತಮವಾದಂತಹ ವ್ಯವಹಾರಗಳಾಗುತ್ತೆ. ಎಲ್ಲವೂ ಅನುಕೂಲಕರವಾದಂತಹ ಗಳಿಕೆ, ಎಲ್ಲವೂ ಸಹ ಅನುಕೂಲವಾಗಿರುವಂತದ್ದೇ ರಾಶಿಯಾಧಿಪತಿ ಕುಜನಾಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಜಾಸ್ತಿ ಹೆಚ್ಚಿನದಾಗಿ ಮಾಡ್ತಾ ಇರಿ, ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ಆರಾಧನೆ ಮಾಡಿ ಅಂತ ಹೇಳ್ತಾ ಭಗವಂತ ನಿಮಗೆಲ್ಲರೂ ಸಹ ಒಳಿತನ್ನು ಮಾಡಿ. ನಮಸ್ಕಾರ.